Good morning, students. This class we study the increase and decrease in demand. Previous class we studied the importance of the law of the demand, contraction demand and the extension demand. But today or this class we study the increase in demand, decreasing demand and the what are the factors determining the increase and decreasing demand. ಹಿಂದಿನ ತರಗತಿಯಲ್ಲಿ ನಾವು ಬೇಡಿಕೆ ನಿಯಮದ ಮಹತ್ವಗಳ ಬಗ್ಗೆ, ಬೇಡಿಕೆ ಹಿಗ್ಗುವಿಕೆ ಅಂದ್ರೇನು, ಬೇಡಿಕೆ ಕುಗ್ಗುವಿಕೆ ಅಂದ್ರೇನು, ಬೇಡಿಕೆ ಯಾವಾಗ ಹಿಗ್ತದ, ಬೇಡಿಕೆ ಯಾವಾಗ ಕುಗ್ಗುತ್ತದೆ ಅನ್ನೋದನ್ನು ಕೂಡ ನಾವು ಏನು ಮಾಡೋದು ಅಂದರೆ ರೇಖಾಚಿತ್ರದ ಮುಖಾಂತರ ಕೂಡ ನಾವು ನೋಡಿದ್ದೇವೆ. ಈ ಒಂದು ತರಗತಿಯಲ್ಲಿ ನಾವು ಬೇಡಿಕೆ ಯಾವಾಗ ಏರಿಕೆ ಆಗ್ತದೆ, ಬೇಡಿಕೆ ಯಾವಾಗ ಇಳಿಕೆ ಆಗ್ತದೆ, ಬೇಡಿಕೆ ಏರಿಕೆ ಇಳಿಕೆಯಾಗಲು ಕಾರಣವಾದಂಥ ಅಂಶಗಳು ಯಾವುವು ಅನ್ನೋದನ್ನು ಕೂಡ ನಾವಿಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಫಸ್ಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ವಾಟ್ ಯು ಮೀನ್ ಬೈ ದಿ ಇನ್ಕ್ರೀಸಿಂಗ್ ಡಿಮಾಂಡ್. First we understand the definition of the increasing demand. Afterwards we can explaining the increasing demand through the diagrams. ಮೊದಲು ನಾವು ಬೇಡಿಕೆ ಏರಿಕೆಯ ಒಂದು ಅರ್ಥವನ್ನು ತಿಳ್ಕೋಣ. ಆಮೇಲೆ ಬೇಡಿಕೆ ಏರಿಕೆಯನ್ನು ನಾವು ರೇಖಾಚಿತ್ರದ ಮುಖಾಂತರ ಕೂಡ ನಾವಿಲ್ಲಿ ನೋಡ್ಬೋದು. ಯಾವ ರೀತಿಯಾಗಿ ಬೇಡಿಕೆ ಏರಿಕೆ ಆಗ್ತಾ ಹೋಗ್ತಾ ಇದೆ, ಯಾವಾಗ ಬೇಡಿಕೆ ಏರಿಕೆ ಆಗ್ತಾ ಹೋಗ್ತದೆ. ಫಸ್ಟ್ ವಿ ಕ್ಯಾನ್ understanding the definition of the increasing demand. Afterwards we can study the how to the demand increases through the diagrams. ಯಾವ ರೀತಿಯಾಗಿ ರೇಖಾಚಿತ್ರದ ಮುಖಾಂತರ ರೇಖಾಚಿತ್ರದಲ್ಲಿ ನಾವು ನೋಡೋಣ ಯಾವ ರೀತಿಯಾಗಿ ಬೇಡಿಕೆಯು ಏರಿಕೆ ಆಗ್ತದೆ ಅನ್ನೋದು. ಫಸ್ಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಇನ್ಕ್ರೀಸಿಂಗ್ ಇನ್ ಡಿಮಾಂಡ್. If the increasing demand and the decreasing demand are always due to the changes in other factors. If the increasing demand and decreasing demand not only the depend upon the price, if the depend upon the due to the various factors. ಇಲ್ಲಿ ಬೇಡಿಕೆ ಏರಿಕೆ ಇಳಿಕೆ ಆಗ್ತಾ ಇದೆ ಅಂದರೆ ಬೆಲೆ ಒಂದೇ ಕಾರಣ ಆಗೋದಿಲ್ಲ. ಇಲ್ಲಿ ಬೇಡಿಕೆ ಏರಿಕೆ ಮತ್ತು ಇಳಿಕೆ ಆಗಲಿಕ್ಕೆ ಇತರ ರೀತಿಯಾದಂಥ ಅಂಶಗಳು ಕೂಡ ಇಲ್ಲಿ ಏನಾಗ್ತವೆ ಅಂದರೆ ಕಾರಣರಾಗ್ತಾ ಇದ್ದಾವೆ. ವೆನ್ ಮೋರ್ ಯೂನಿಟ್ಸ್ ಆರ್ ಡಿಮಾಂಡೆಡ್ ಅಟ್ ದ ಸೇಮ್ ಪ್ರೈಸ್ ಆರ್ ದಿ ಸೇಮ್ ಕ್ವಾಂಟಿಟೀಸ್ ಡಿಮಾಂಡೆಡ್ ಅಟ್ ಅ ಹೈಯರ್ ಪ್ರೈಸ್ ಈಸ್ ಕಾಲ್ಡ್ ಆಸ್ ದಿ ಇನ್ಕ್ರೀಸಿಂಗ್ demand. If the more units are demanded at the same price nothing but the market price. If the consumer can buying the more quantity of the goods at the same price or the same quantity is demanded at a higher price. If the commodities demand can derived in two ways. If the demand increases in two ways. If the prices can same, if the quantity demanded can increase, it is a first reason why the increase in the demand. If the consumer can able to buying the more quantity of the goods it is at a same price. ಅಲ್ಲಿ ಅನುಭೋಗಿದಾರನ ಏನು ಮಾಡ್ತಾನೆ ಅಂದರೆ ಬೇಡಿಕೆ ಏರಿಕೆಯನ್ನು ಎರಡು ವಿಧದ ರೀತಿಯಲ್ಲಿ ಕೂಡ ಅನುಭವಿಸ್ಬೋದು. ಎರಡು ರೀತಿಯಲ್ಲಿ ಕೂಡ ಏನಂತ ಬೇಡಿಕೆ ಏರಿಕೆಯನ್ನು ನಿರ್ಧಾರವಾಗ್ತದೆ. ಯಾಕಂದರೆ ಇಲ್ಲಿ ಎರಡು ಪ್ರಕಾರವಾಗಿ ವಸ್ತುವಿನ ಬೇಡಿಕೆ ಏರಿಕೆಯನ್ನು ನಾವು ಇಲ್ಲಿ ಹೆಚ್ಚಿಸಿದಾಗ ಅದರಲ್ಲಿ ಮೊದಲನೇದು ಯಾವುದು ಅಂತಂದರೆ ವಸ್ತುವಿನ ಬೆಲೆಯು ಕೂಡ ಒಂದೇ ರೀತಿಯಾಗಿದ್ದಾಗ ಅಥವಾ ಸ್ಥಿರವಾಗಿದ್ದಾಗ ನಾವು ಅದರ ಬೇಡಿಕೆಯನ್ನು ಕೂಡ ಹೆಚ್ಚಿಸ್ಬೋದು.
when the prices of the product is the same or the constant, that time quantity of the goods or quantity demanded for food can increases, because if that good is very necessary in the situation, ಆ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಆ ಒಂದು ವಸ್ತುವಿನ ಬೆಲೆ ಎಷ್ಟೇ ಹೆಚ್ಚಾಗಿದ್ದರೂ ಆ ಒಂದು ವಸ್ತುವನ್ನು ಎಷ್ಟೇ ಆದರೂ ಒಂದು ಬೆಲೆ ಇದ್ದರೂ ಕೂಡ ಅದನ್ನು ಕೊಂಡ್ಕೊತಾ ಇರ್ತೇವೆ. ಅಷ್ಟೇ ಅಲ್ಲದೆ ಆ ವಸ್ತುವಿನ ಬೆಲೆ ಸ್ಥಿರವಾಗಿರ್ಬೋದು ಅಥವಾ ವಸ್ತುವಿನ ಬೆಲೆಯು ಕೂಡ ಏನಾಗಿರಲಿಲ್ಲ ಅಂದರೆ ಒಂದೇ ರೀತಿಯಾಗಿದ್ದಾಗ ಕೂಡ ಅಂತ ಬೇಡಿಕೆಯನ್ನು ಹೆಚ್ಚಿಗೆ ಮಾಡಬಹುದು. ಎರಡನೇದು, ಇನ್ ಅ ಸೆಕೆಂಡ್ ವೇ, ಇಫ್ ದ ಪ್ರೈಸಸ್ ಫಾರ್ ಎ ಪ್ರಾಡಕ್ಟ್ ಆರ್ ಇಫ್ ದ prices of the product higher, that time we can buying the same quantity of demanded, same quantity demand, nothing but the when we can buying the same price or the less price. In the time of the same price we can buying the more units of the goods. That quantity of goods also buying the in the time of the increase of the price of the goods. ಮೊದಲು ಏನು ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ವಸ್ತುವಿನ ಬೆಲೆ ಸ್ಥಿರವಾಗಿದ್ದಾಗ ಅಥವಾ ಒಂದೇ ರೀತಿ ಇದ್ದಾಗ ಹೆಚ್ಚಿನ ವಸ್ತುಗೆ ಬೇಡಿಕೆ ಮಾಡ್ತಿದ್ವಿ. ಅದೇ ರೀತಿ ಕೂಡ ಇಲ್ಲಿ ವಸ್ತುವಿನ ಬೆಲೆ ಏರಿಕೆ ಆದಾಗ ಕೂಡ ನಾವು ಅಷ್ಟೇ ಪ್ರಮಾಣದ ಒಂದು ವಸ್ತುಗಳಿಗೆ ಏನು ಮಾಡ್ತೀವಿ ಅಂದರೆ ಬೇಡಿಕೆಯನ್ನು ಮಾಡ್ತಾ ಇರ್ತೇವೆ. ಅಂದರೆ ಇಲ್ಲಿ ಎರಡು ರೀತಿಯಲ್ಲಿ ಕೂಡ ಅಂತ ಬೇಡಿಕೆ ಏರಿಕೆ ಆಗ್ತಾ ಇದೆ. If the consumer can demanded the more units at the same price, or the same quantity of the goods can buying that a higher price. ಯಾವಾಗ ಬೆಲೆಗಳು ಒಂದೇ ತೆರನಾಗಿದ್ದು ಅಥವಾ ಸ್ಥಿರವಾಗಿದ್ದಾಗ ಅವನು ಹೆಚ್ಚು ವಸ್ತುಗಳಿಗೆ ಬೇಡಿಕೆ ಮಾಡ್ತಾನೆ. ಅದೇ ರೀತಿ ವಸ್ತುವಿನ ಬೆಲೆ ಹೆಚ್ಚಿದ್ರೂ ಕೂಡ ಅವನು ಏನು ಮಾಡ್ತಾನೆ ಅಂದರೆ ಮೊದಲು ಎಷ್ಟು ಪ್ರಮಾಣದ ವಸ್ತುಗಳಿಗೆ ಬೇಡಿಕೆ ಮಾಡಿದ್ದನೋ ಅಷ್ಟೇ ಪ್ರಮಾಣದ ವಸ್ತುವು ಕೂಡ ಬೇಡಿಕೆಯನ್ನು ಮಾಡ್ತಾನೆ. ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಬೇಡಿಕೆ ಹೆಚ್ಚಾಗುವಿಕೆ ಅಂತ ಕೂಡ ನಾವು ಕರೀತಾ ಇದ್ದೇವೆ. ಇಟ್ ಇಸ್ ನಥಿಂಗ್ ಬಟ್ ಇಟ್ ಮೀನ್ಸ್ ಇಫ್ ದ ಪ್ರೈಸ್ ಇನ್ಕ್ರೀಸ್ ಇನ್ ಅ ವೇರಿಯಸ್ ವೇ ಬಟ್ ಕನ್ಸ್ಯೂಮರ್ ಕ್ಯಾನ್ ಬೈಯಿಂಗ್ ದಿ ಸೇಮ್ ಕ್ವಾಂಟಿಟಿ ಆಫ್ ದ ಗೂಡ್ಸ್. ಅದು ವಸ್ತುವಿನ ಬೆಲೆ ಎಷ್ಟೇ ಇರಲಿ, ಅದು 1000 ರೂಪಾಯಿಗೆ ಹೋದರೂ ಕೂಡ 100 ರೂಪಾಯಿದ ವಸ್ತು 1000 ರೂಪಾಯಿ ಹೋದರೂ ಕೂಡ ಏನು ಮಾಡ್ತಾರೆ ಅಷ್ಟೇ ಪ್ರಮಾಣದ ವಸ್ತುಗಳನ್ನು ಕೂಡ ಬೈಯಿಂಗ್ ಕೊಂಡ್ಕೊತಾರೆ. ಸಪೋಸ್ ಐ ವಿಲ್ ಗಿವ್ ಯು ಎಕ್ಸಾಂಪಲ್. ಇನ್ ದ ಟೈಮ್ ಆಫ್ ದಿ ಫೆಸ್ಟಿವಲ್ಸ್ ಫ್ಲವರ್ಸ್ ರೇಟ್ ಕ್ಯಾನ್ ದಿ ಇನ್ಕ್ರೀಸಸ್, ಬಟ್ ಕನ್ಸ್ಯೂಮರ್ ಕ್ಯಾನ್ that time also buying the same quantity of the flowers can buying, because flowers are the very necessary in the time of the festivals. If the price increase or decrease, it is not important, but which type of the product or that product is very necessary in the festival time. If a consumer can buying the same quantity of the flowers, same price or the higher price. ಇಲ್ಲಿ ನಾವು ಹಬ್ಬದ ವಾತಾವರಣದಲ್ಲಿ ಕೂಡ ಇಂಥ ಹಬ್ಬದ ದಿನಗಳಲ್ಲಿ ವಸ್ತುವಿನ ಬೆಲೆ ಹೆಚ್ಚಾಗಲಿ ಅಥವಾ ಅದರ ಕಡಿಮೆ ಆಗಲಿ ನಾವು ಅಷ್ಟೇ ಪ್ರಮಾಣದ ವಸ್ತುಗಳನ್ನು ಕೂಡ ಕೊಂಡ್ಕೊತಾ ಇರ್ತೇವೆ. ಅದಕ್ಕಾಗಿ ಏನಂತಾರೆ ಈ ಒಂದು ಹಬ್ಬದ ಸಂದರ್ಭದಲ್ಲಿ ಕೂಡ ಏನು ಮಾಡ್ತಾರೆ ಅಂದರೆ ಆ ಒಂದು ವಸ್ತುವಿನ ಬೆಲೆ ಎಷ್ಟೇ ಹೆಚ್ಚಿಗೆ ಆದರೂ ಕೂಡ ಏನು ಮಾಡ್ತಾನೆ ಅಂದರೆ ಅನುಭೋಗಿದಾರನ ಏನು ಮಾಡ್ತಾನೆ ಅದನ್ನು ಕೊಂಡ್ಕೊತಾನೆ. ಯಾಕಂದರೆ ಹಬ್ಬದ ಸೀಸನಲ್ಲಿ ಏನಾಗ್ತದೆ, ಹಬ್ಬದ ಒಂದು ಸಂಭ್ರಮದಲ್ಲಿ ಏನಾಗ್ತದೆ, ಹಬ್ಬವನ್ನು ಆಚರಿಸಲಿಕ್ಕೆ ಕೂಡ ಹೂವುಗಳ ಪೂಜೆಗಳಿಗೆ ಪುನಸ್ಕಾರಗಳು ಕೂಡ ಬಹಳಷ್ಟು ಅವಶ್ಯಕತೆ ಬರ್ತದೆ. ಅದಕ್ಕಾಗಿ ಏನಾಗುತ್ತೆ, ಎಷ್ಟೇ ಹೂವುಗಳ ಹೆಚ್ಚಿಗೆ ಆದರೂ ಕೂಡ ಅದನ್ನು ನಾವು ಕೊಂಡುಕೊಳ್ತಾ ಇರ್ತಾನೆ. ಇಫ್ ಯು ಆಲ್ಸೋ ಶೋ ಇನ್ ದಿ ಡೈಗ್ರಾಮ್ಸ್, ವೆನ್ ದಿ ಡಿಮಾಂಡ್ ಇನ್ಕ್ರೀಸಸ್ ದ ಡಿಮಾಂಡ್ ಕರ್ವ್ ವಿಲ್ ಗೆಟ್ ಶಿಫ್ಟ್ ಫ್ರಾಮ್ D to D1. ವೆನ್ ದ ಡಿಮಾಂಡ್ ಫಾರ್ ಪ್ರಾಡಕ್ಟ್ ಇನ್ಕ್ರೀಸಸ್ ದ ಡಿಮಾಂಡ್ ಕರ್ವ್ ಶಿಫ್ಟ್ ಫ್ರಾಮ್ D to the D1. ಯಾವಾಗ ಒಂದು ವಸ್ತುವಿನ ಬೇಡಿಕೆ ಹೆಚ್ಚಾಗ್ತಾ ಇದೆ ಅದೇ ರೀತಿ ಅದರ ಒಂದು ಬೇಡಿಕೆ ರೇಖೆ ಕೂಡ ಏನಾಗ್ತದೆ ಡಿದಿಂದ D1ಗೆ ಏನಾಗ್ತದೆ ಅಂದರೆ ವರ್ಗಾವಣೆ ಆಗ್ತಾ ಇದೆ. ಸೊ ದ್ಯಾಟ್ at the same price OP, if a consumer can buying the same quantity of the goods, you can also show in the diagrams OP price if the D curve can cut the in the B line, but afterwards that if consumer can buying the OP price but his quantity of the demand for the goods can shift from D to the
D1. ಮೊದಲು ಏನು ಮಾಡ್ತಾ ಇದ್ದರೆ ಒ ಪಿ ಬೆಸ್ಟ್ ಪ್ರೈಸ್ ಇದ್ದಾಗ ಅವನು ಒ ಬಿ ಅಷ್ಟು ವಸ್ತುಗಳನ್ನು ಮಾತ್ರ ಏನು ಮಾಡ್ತಾ ಕೊಂಡ್ಕೊತಾ ಇದ್ದ. ಆದರೆ ಆಮೇಲೆ ಏನಂದ್ರೆ ಒ ಪಿ ಅಷ್ಟು ಪ್ರೈಸ್ ಇದ್ದರೂ ಕೂಡ ಏನಾಗ್ತಂದರೆ ಅವನು ಓಕೆ ಅಷ್ಟು ಪ್ರೈಸನ್ನು ಓಕೆ ಅಷ್ಟು ವಸ್ತುಗಳನ್ನು ಏನು ಮಾಡ್ತಾ ಕೊಂಡ್ಕೊಳ್ಳೋಕ್ಕೆ ಶುರು ಮಾಡಿದ. ಆಗ ಏನಾಗ್ತದೆ ಅಂದರೆ ಒ ಪಿ ಅಷ್ಟು ಕೊಂಡ್ಕೊಳ್ಳೋಂಥ ಅಲ್ಲಿರುವಂಥ ಬೇಡಿಕೆ ರೇಖೆ ಕೂಡ ಅಂದರೆ ಡಿನಿಂದ ಏನಂದರೆ D1ಗೆ ಶಿಫ್ಟ್ ಆಗ್ತಾ ಇರ್ತದೆ. Demand has increased automatically obitually okay, because if prices cannot be changes, if the price can be same or the constant, if a person can buying the more quantity, his quantity demanded for the goods can be increases. That's why the demand curve can shift D to the D1. Before he can buying the OP quantity of goods, but now he can buying the same price but the OK quantity of the goods. He is purchasing quantities can be increased from OB to the OK. ಅಂದರೆ ಇಲ್ಲಿ ವಸ್ತುವಿನ ಬೆಲೆಗಳು ಕೂಡ ಏನಾಗ್ತದೆ ಅಂದರೆ ಸೇಮ್ ಇದ್ದಾಗ ಒಂದೇ ಥರನಾಗಿದ್ದಾಗ ಅವನು ಮೊದಲು ಏನು ಮಾಡ್ತಾ ಒ ಬಿ ಅಷ್ಟು ತೊಗೊತಾ ಇದ್ದ. ಆಮೇಲೆ ಏನು ಮಾಡಿದ ಅಂದರೆ ಓಕೆನಷ್ಟು ವಸ್ತುಗಳನ್ನು ಕೂಡ ಏನು ಮಾಡಿದೆ ಅಂದರೆ ಹೆಚ್ಚಿಗೆ ಮಾಡಿದ ಕೊಂಡುಕೊಳ್ಳೋದು. ಆರ್ ದ ಸೇಮ್ ಕ್ವಾಂಟಿಟಿ ಒ ಬಿ ಈಸ್ ಡಿಮಾಂಡೆಡ್ ಅಟ್ ದಿ ಹೈಯರ್ ಪ್ರೈಸಸ್. If the consumer, you can also show in the diagrams, if a consumer is buying the OB quantity of goods but the price can be increases from OP to the OA, that time also the consumer can buying the same quantity of the goods or same quantity of the goods he can demand it in the market. ಇಲ್ಲಿ ನಾವು ಮೊದಲು ಏನಾಗಿತ್ತು ಅಂದರೆ ಒ ಪಿ ಅಷ್ಟು ಪ್ರೈಸ್ ಇದ್ದಾಗ ಕೂಡ ಅವನು ಒ ಬಿ ಅಷ್ಟು ವಸ್ತುಗಳನ್ನ ಕೊಂಡ್ಕೊಂಡಿದ್ದ. ಆಮೇಲೆ ಏನು ಮಾಡಿದೆ ಅಂದರೆ ಒ ಬಿ ಅಷ್ಟು ಪ್ರೈಸ್ಗಳನ್ನ ವಸ್ತುಗಳನ್ನು ಏನು ಮಾಡಿದ್ರೆ ಹೆಚ್ಚಿಗೆ ಓಕೆನಷ್ಟು ಏನು ಮಾಡಿದೆ ಅಂದರೆ ವಸ್ತುಗಳನ್ನು ಕೊಂಡ್ಕೊಳ್ಳಿಕ್ಕೆ ಆರಂಭ ಮಾಡಿದ. ಆಮೇಲೆ ಏನಾಯ್ತು ಅಂದರೆ ಒ ಪಿ ಪ್ರೈಸ್ ಇದ್ದು ಒ ಎ ಪ್ರೈಸ್ಗೆ ಇನ್ಕ್ರೀಸ್ ಆಯಿತು. ಅವಾಗ ಕೂಡ ಏನು ಮಾಡಿದ್ದು ಒ ಬಿ ಅಷ್ಟು ವಸ್ತುಗಳನ್ನು ಇಲ್ಲಿ ಏನು ಮಾಡಿದಾನೆ ಕೊಂಡ್ಕೊಳ್ತಾ ಇದ್ದಾನೆ. ಇದರ ಅರ್ಥ ಏನಂದರೆ ಇಟ್ ಮೀನ್ಸ್ ಇಫ್ ದ consumer can buying the more units of the goods can same price or the same quantity of the demanded at a higher price. ಅವನ ವಸ್ತುವಿನ ಬೆಲೆ ಹೆಚ್ಚಾದಾಗ ಕೂಡ ಏನು ಮಾಡ್ತಾನೆ ಅಂದರೆ ಇಲ್ಲಿ ಅದೇ ರೀತಿಯಾದಂಥ ಒಂದು ಅಷ್ಟೇ ಪ್ರಮಾಣದ ವಸ್ತುಗಳನ್ನು ಕೊಂಡ್ಕೊತಾ ಇರ್ತಾನೆ. ಅವು ಕಡಿಮೆ ಆದಾಗ ಕೂಡ ಏನು ಮಾಡ್ತಾನೆ ಅಷ್ಟೇ ಪ್ರಮಾಣದ ವಸ್ತುಗಳನ್ನು ಕೂಡ ಇಲ್ಲಿ ಕೊಂಡ್ಕೊತಾ ಇರ್ತಾನೆ. ನೆಕ್ಸ್ಟ್ ವಿ ಕ್ಯಾನ್ ಸ್ಟಡಿ ದಿ ಡಿಕ್ರೀಸ್ ಇನ್ ಡಿಮಾಂಡ್. ಈಗ ಬೇಡಿಕೆಯಲ್ಲಿ ಹೆಚ್ಚಾದಾಗ ಅದನ್ನು ನೋಡಿದ್ದೀವಿ. ಈಗ ನಾವು ಏನು ಮಾಡ್ತೀವಿ ಅಂದರೆ ಯಾವ ರೀತಿಯಾಗಿ ಬೇಡಿಕೆ ಇಳಿಕೆ ಆಗ್ತದೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಬೇಡಿಕೆ ಇಳಿಕೆಯೂ ಕೂಡ ಏನಾಗ್ತಂದರೆ ಎರಡು ಪ್ರಮಾಣದಲ್ಲಿ ಕೂಡ ಆಗ್ತದೆ. ಇಫ್ ದ ಡಿಮಾಂಡ್ ಡಿಕ್ರೀಸ್ ಇನ್ ಅ 2 ways, ಎರಡು ರೀತಿಯಲ್ಲೂ ಕೂಡ ಏನಾಗ್ತದೆ ಅಂದರೆ ಇಲ್ಲೂ ಕೂಡ ಏನಾಗ್ತದೆ ಅಂದರೆ ಇಳಿಕೆ ಆಗ್ತದೆ. ಲೆಸ್ ಯೂನಿಟ್ಸ್ ಆಫ್ ದ ಕಮೋಡಿಟೀಸ್ are demanded at the same price or the same quantity is demanded the lower price. First we can decide when was the demand decreases. When prices can same if the person can buying the less units of quantities goods, or when prices can less, he can demand it for the less units of the goods. ಯಾವಾಗ ವಸ್ತುವಿನ ಬೆಲೆ ಕೂಡ ಇಳಿದರೂ ಕೂಡ ಅವನೇನು ಮಾಡ್ತಾನಂದರೆ ಆ ವಸ್ತುವನ್ನು ಕೊಂಡುಕೊಳ್ಳುವಂಥ ಪ್ರಮಾಣ ಇರ್ತದೆ ಒಂದೇ ರೀತಿಯಾಗಿರ್ತದೆ. ಅಷ್ಟೇ ಅಲ್ಲದೆ ಆ ಒಂದು ವಸ್ತುವಿನ ಬೆಲೆ ಇಳಿದಾಗಲೂ ಕೂಡ ಏನು ಮಾಡ್ತದೆ ಅಂದರೆ ಅದನ್ನು ಕೊಂಡುಕೊಳ್ಳುವಂಥ ಪ್ರಮಾಣವೂ ಕೂಡ ಏನಿದೆ ಒಂದೇ ರೀತಿಯಾಗಿರ್ತದೆ. ಆ ಒಂದು ವಸ್ತುವಿನ ಒಂದು ಏನಾಗ್ತದೆ ಅಂದರೆ ಬೆಲೆಗಳು ಇಳಿಕೆ ಆದಾಗ ಕೂಡ ಏನು ಮಾಡ್ತಾನೆ ಅಂದರೆ ಅವನು ಅಷ್ಟೇ ಪ್ರಮಾಣದ ವಸ್ತುಗಳನ್ನು ಕೊಂಡ್ಕೊತಾ ಇರ್ತಾನೆ. ಅದೇ ರೀತಿ ಆ ವಸ್ತುವಿನ ಬೆಲೆಯು ಕೂಡ ಅಂತ ಒಂದೇ ಥರನಾಗಿದ್ದಾಗ ಕೂಡ ಆ ವಸ್ತುವಿನ ಬೆಲೆ ಹೆಚ್ಚಿಗೆ ಆಗೋದಿಲ್ಲ, ಇಳಿಕೆ ಆಗೋದಿಲ್ಲ, ಮಧ್ಯಮ ಅವಧಿಯಲ್ಲಿ ಬೆಲೆ ಇದ್ದರೂ ಕೂಡ ಅಷ್ಟೇ ಪ್ರಮಾಣದ ವಸ್ತುಗಳನ್ನ ಇಲ್ಲಿ ಕೊಂಡ್ಕೊತಾ ಇರ್ತಾನೆ. ಯು ಕ್ಯಾನ್ ಆಲ್ಸೋ ಶೋ ಇನ್ ದಿ ಡೈಗ್ರಾಮ್ಸ್ ಇಫ್ ದ ಡಿಮಾಂಡ್ ಕರ್ವ್ ಕ್ಯಾನ್ ಶಿಫ್ಟ್ ಡಿ ಟು ದಿ D1. If the demand curve can shift, downward shift demand curve can shift D to the D1, because if a consumer can same quantity of the goods can demanded, if the suppose price can increase or decrease or the less prices, he can same quantity of the goods can demand, that time demand can obviously decreases. ಇಲ್ಲಿ ವಸ್ತುವಿನ ಪ್ರಮಾಣವನ್ನು ಅವನು ಯಾವುದೇ ರೀತಿಯಾಗಿ ಬದಲಾವಣೆ ಮಾಡೋದಿಲ್ಲ. ಇಲ್ಲಿ ವಸ್ತುವಿನ ಪ್ರಮಾಣ
ಇಲ್ಲಿ ವಸ್ತುಗಳ ಬೆಲೆ ಒಂದೇ ಥರನಾಗಿದ್ದರೂ ಅವನ ವಸ್ತುವಿನ ಪ್ರಮಾಣ ಒಂದೇ ರೀತಿಯಾಗಿರ್ತದೆ. ಅವಾಗ ವಸ್ತುಗಳ ಬೆಲೆ ಕಡಿಮೆ ಇದ್ದರೂ ಕೂಡ ಏನಾಗ್ತದೆ, ಅವನು ಕೊಂಡುಕೊಳ್ಳುವಂಥ ಪ್ರಮಾಣವು ಕೂಡ ಏನಾಗ್ತದೆ, ಅಥವಾ ಬೇಡಿಕೆ ಮಾಡುವಂಥ ಪ್ರಮಾಣವು ಕೂಡ ಏನಾಗ್ತದೆ, ಒಂದೇ ರೀತಿಯಾಗಿರ್ತದೆ. ಯು ಕ್ಯಾನ್ ಆಲ್ಸೋ ಶೋ ಇನ್ ದಿ ಡಯಾಗ್ರಾಮ್ ಇಫ್ ದ ಡಿಮಾಂಡ್ ಕರ್ವ್ ಕ್ಯಾನ್ ಶಿಫ್ಟ್ ಫ್ರಮ್ ಡಿ ಟು ದಿ D1, ನಥಿಂಗ್ ಬಟ್ ಡಿ. ಇಫ್ ಅ ಕನ್ಸ್ಯೂಮರ್ ಕ್ಯಾನ್ purchase shift D to the D1, nothing but the if the consumer can demand it can also the decreases in the time of the same price or lower price. ಯಾವಾಗ ಒಂದು ವಸ್ತುವಿನ ಬೆಲೆಗಳು ಒಂದೇ ಥರನಾಗಿರ್ತದೆ ಅವಾಗ ಬದಲಾವಣೆ ಆಗ್ತದೆ. ಅವಾಗ ಏನಾಗ್ತದೆ ಅಂದರೆ ಬೇಡಿಕೆ ರೇಖೆಯು ಡಿದಿಂದ D1ಗೆ ಏನಾಗ್ತದೆ ಅಂದರೆ ಇಳಿಕೆ ಆಗ್ತದೆ. ಇಫ್ ಯು ಕ್ಯಾನ್ ಆಲ್ಸೋ ಶೋ ಇನ್ ದಿ ಡಯಾಗ್ರಾಮ್ when the prices was OP consumer purchased OM units of the commodities. If a price can OP price, if a consumer can buying the OM units of commodities. ಇಲ್ಲಿ OPನಷ್ಟು ವಸ್ತುಗಳ ಬೆಲೆಗೆ ಇದ್ದಾಗ ಆ ಒಂದು OP ಬೆಲೆಗೆ ಏನು ಮಾಡ್ತಾನಂದರೆ ಅನುಭೋಗ್ಯದಾರನು OMನಷ್ಟು ವಸ್ತುಗಳನ್ನು ಏನು ಮಾಡ್ತಾನಂದರೆ ಕೊಂಡ್ಕೊತಾ ಇರ್ತಾನೆ. With the demand curve shift from the D to the D1, the same quantity OM is purchased at a lower price OP dash. Before price can OP price, he can buying the OM units of the goods. Now price can decreases OP to the OP1 dash. Now he can also buying the ಸೇಮ್ ಕ್ವಾಂಟಿಟಿ ಆಫ್ ದಿ ಗೂಡ್ಸ್. ಇಲ್ಲಿ ನೋಡ್ತಾ ಇದ್ದೇವೆ ನಾವು ರೇಖಾಚಿತ್ರದಲ್ಲಿ OMನಷ್ಟು ವಸ್ತುಗಳನ್ನು OP ಬೆಲೆಗೆ ಮಾಡಿದ್ರೆ OMನಷ್ಟು ಪ್ರಮಾಣದ ವಸ್ತುಗಳನ್ನು ಇಲ್ಲಿ ಕೊಂಡ್ಕೊಳ್ತಾ ಇರ್ತಾನೆ. ಅವನ ಒಂದು ಬೇಡಿಕೆಯು ಕೂಡ ಏನಾಗ್ತದೆ ಅಂದರೆ ಇಲ್ಲಿ ಡಿದಿಂದ ಕೂಡ D1ಗೆ ಅಂತ ಇಳಿಮುಖವಾಗ್ತದೆ. ಅಷ್ಟೇ ಅಲ್ಲದೆ ನಾವು ಕೂಡ ನೋಡ್ತಾ ಇದ್ದೇವೆ ಇಲ್ಲಿ ಯಾವ ರೀತಿಯಾಗಿ ಕೂಡ ವಸ್ತುಗಳ ಬೆಲೆ ಕಡಿಮೆ ಆಗಲಿ ಅಥವಾ ಅದು ಒಂದೇ ಥರನಾಗಿದ್ದರೂ ಕೂಡ ಅವನು ಕೊಂಡುಕೊಳ್ಳುವಂಥ ಪ್ರಮಾಣದಲ್ಲಿ ಯಾವುದೇ ರೀತಿಯಂಥ ಬದಲಾವಣೆ ಆಗಿಲ್ಲ. ಅವನು ಕೊಂಡುಕೊಳ್ಳುವಂಥ ಪ್ರಮಾಣ ಒಂದೇ ರೀತಿಯಾಗಿರೋದ್ರಿಂದ ಏನಾಗ್ತೀವಿ, ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಬೇಡಿಕೆಯ ಒಂದು ಇಳಿಕೆ ಅಂತ ಕೂಡ ನಾವು ಇಲ್ಲಿ ಕರಿತಾ ಇದ್ದೇವೆ. ನೆಕ್ಸ್ಟ್ ವಿ ಕ್ಯಾನ್ ಡಿಸ್ಕಸ್ ದಿ ವೈ ದ ಡಿಮಾಂಡ್ ಕ್ಯಾನ್ ಇನ್ಕ್ರೀಸ್ ಆರ್ ಡಿಕ್ರೀಸಿಂಗ್ ಆ್ಯಂಡ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ಕ್ಯಾನ್ ಎಫೆಕ್ಟ್ಸ್ ಆನ್ ಇನ್ಕ್ರೀಸ್ ಆರ್ ಡಿಕ್ರೀಸಿಂಗ್ ಡಿಮಾಂಡ್. ಯಾವ ರೀತಿಯಾದಂಥ ಅಂಶಗಳು ಇಲ್ಲಿ ಬೇಡಿಕೆ ಒಂದು ಹೆಚ್ಚು ಮತ್ತು ಕಡಿಮೆ ಆಗಲಿಕ್ಕೆ ಇಲ್ಲಿ ಕಾರಣೀಭೂತರಾಗಿದ್ದಾವೆ ಅನ್ನೋದ್ರ ಬಗ್ಗೆ ಕೂಡ ನಾವು ಸ್ಟಡಿ ಮಾಡಿ. ಇಫ್ ಸಪೋಸ್ ಚೇಂಜ್ ಇನ್ ದ ಪ್ಯಾಷನ್, ಇಫ್ ಯು ಕಂಪೇರ್ ಟು ದಿ 2000 year passion, nowadays people's passion can changes. ನಾವಿಲ್ಲಿ ಏನು ಮಾಡ್ತಾ ಇದ್ದೇವೆ ಅಂದರೆ ಪ್ಯಾಷನ್ಗಳಲ್ಲಿ ಕೂಡ ಬದಲಾವಣೆ ಆಗ್ತಾ ಇದೆ. ಇಲ್ಲಿ ಫಸ್ಟ್ ಒನ್ ಏನಂದರೆ ಇಫ್ ಅ ಪ್ಯಾಷನ್ ಕ್ಯಾನ್ ಚೇಂಜಸ್ ಆಟೋಮೆಟಿಕ್ಲಿ ಪೀಪಲ್ ಕ್ಯಾನ್ ಡಿಮಾಂಡ್ ಫಾರ್ ದ ಗೂಡ್ಸ್ ಕ್ಯಾನ್ ಆಲ್ಸೋ ಚೇಂಜಸ್. ಯಾವ ರೀತಿಯಾಗಿ ಇಲ್ಲಿ ಪ್ಯಾಷನಲ್ಲಿ ಬದಲಾವಣೆ ಆಗ್ತದೆ ಅದೇ ರೀತಿ ಕೂಡ ಆಗ್ತದೆ. ಅದಕ್ಕೆ ಅನುಗುಣವಾಗಿ ಏನು ಮಾಡ್ತದೆ ಅಂದರೆ ಜನರಲ್ಲಿ ಬೇಡಿಕೆಯನ್ನು ಮಾಡ್ತಾ ಇರ್ತಾರೆ. If suppose automatically change, passion can change automatically, demand also can changes, and when the commodities goes out of the passions, the demand for it increases. If suppose industry cannot produce the according to the passion, if the industry cannot produce the or cannot prepare the dresses according to the passion, if the dresses demand can decrease, and if the industry can produce the dresses according to the passion, if the dresses demand can increases. That's why if the demand increase or decrease depend upon the passion. If the passion can change, automatically demand can also changes, and also if the people's ಪ್ಯಾಷನ್ ಕ್ಯಾನ್ ಆಲ್ಸೋ ಚೇಂಜ್. ಯಾವಾಗ ಇಲ್ಲಿ ಪ್ಯಾಷನಲ್ಲಿ ಬದಲಾವಣೆ ಆಗ್ತದೆ ಅದೇ ರೀತಿ ಬೇಡಿಕೆ ಕೂಡ ಬದಲಾವಣೆ ಆಗ್ತದೆ. ಈ ರೀತಿಯಾಗಿ ಬೇಡಿಕೆ ಕೂಡ ಏನಾಗ್ತದೆ ಅಂದರೆ ಆ ಒಂದು ಪ್ಯಾಷನ್ಗೆ ಅನುಗುಣವಾಗಿ ನಾವು ವಸ್ತುಗಳನ್ನು ತಯಾರಿಸಿದಾಗ ಬೇಡಿಕೆ ಹೆಚ್ಚಾಗ್ತದೆ. ಆ ಪ್ಯಾಷನ್ಗಿಂತ ಅನುಗುಣವಾಗಿ ನಾವು ವಸ್ತುಗಳನ್ನು ತಯಾರಿಸ್ತಾ ಇದ್ದರೆ ಬೇಡಿಕೆ ಕಡಿಮೆ ಆಗ್ತಾ ಇರ್ತದೆ. ನೆಕ್ಸ್ಟ್, ಚೇಂಜ್ ಇನ್ ದಿ ಕ್ಲೈಮೇಟ್ಸ್. ಡಿಮಾಂಡ್ ಈಸ್ ಆಲ್ಸೋ ಚೇಂಜಸ್ ವಿತ್ ದಿ ವೆದರ್ ಆರ್ ದಿ ಕ್ಲೈಮೆಟಿಕ್ ಕಂಡೀಷನ್. If suppose example, if peoples can
ಡಿಮಾಂಡ್ ಐಸ್ ಕ್ರೀಮ್ ಇನ್ ದ ಟೈಮ್ ಆಫ್ ದಿ ಸಮ್ಮರ್ ಸೀಸನ್ ಬಟ್ ಕೆನಾಟ್ ಮೋರ್ ಡಿಮಾಂಡೆಡ್ ಇನ್ ದಿ ರೈನಿ ಸೀಸನ್ ಬಿಕಾಸ್ ಇಟ್ ಇಸ್ ಅ ಡಿಮಾಂಡ್ ಅಪಾನ್ ದಿ ಕ್ಲೈಮೇಟ್. ವಾತಾವರಣದಲ್ಲಿ ಕೂಡ ಬದಲಾವಣೆ ಆಗೋದ್ರಿಂದ ಕೂಡ ಏನಾಗ್ತದೆ ಅಂದರೆ ವಸ್ತುವಿನ ಒಂದು ಬೇಡಿಕೆಯು ಕೂಡ ನಿರ್ಧಾರ ಆಗ್ತದೆ. ಯಾವ ರೀತಿ ಎಕ್ಸಾಂಪಲ್ ಅಂದರೆ ನಾವೇನು ಮಾಡ್ತೀವಿ ಅಂದರೆ ಬೇಸಿಗೆ ಕಾಲದಲ್ಲಿ ಐಸ್ ಕ್ರೀಮ್ಗೆ ಏನು ಮಾಡ್ತೀವಿ ಹೆಚ್ಚಿನವಾದಂಥ ಒಂದು ರೀತಿಯಲ್ಲಿ ಏನು ಮಾಡ್ತೀವಿ ಅಂದರೆ ಬೇಡಿಕೆಯನ್ನು ಕೊಡ್ತೀವಿ. ಅದೇ ರೀತಿ ಮಳೆಗಾಲದಲ್ಲಿ ಅದಕ್ಕೆ ಕೊಡೋದಿಲ್ಲ. ಅದಕ್ಕಾಗಿ ಹೇಳಿದೆ ಇಫ್ ದ ಡಿಮಾಂಡ್ ಕ್ಯಾನ್ ಆಲ್ಸೋ ಡಿಪೆಂಡ್ ಅಪಾನ್ ದಿ ಚೇಂಜಸ್ ಇನ್ ದಿ ಕ್ಲೈಮೇಟ್ಸ್. If the peoples can also be more demanded in the time of the cold for woolen cloths, but in the time of the hot season, nothing but the summer season, if the peoples can demand for the ಕಾಟನ್ ಕ್ಲಾತ್ಸ್, ಬೇಸಿಗೆ ಕಾಲದಲ್ಲಿ ಕಾಟನ್ನ ಒಂದು ಉಡುಗೆ ತೊಡುಗೆಗಳಿಗೆ ಏನು ಮಾಡ್ತಾರೆ ಹೆಚ್ಚಿನವಾದಂಥ ಬೇಡಿಕೆಯನ್ನು ಕೊಡ್ತಾರೆ. ಅದೇ ರೀತಿ ಏನು ಮಾಡ್ತಾರೆ ಅಂದರೆ ಮಳೆಗಾಲದಲ್ಲಿ ಏನು ಮಾಡ್ತಾರೆ ಅಂದರೆ ಉಲ್ಲನ್ನು ಸ್ವೆಟರ್ ಟೈಪ್ ಅಂತ ಬಟ್ಟೆಗಳಿಗೆ ಏನು ಮಾಡ್ತಾರೆ ಹೆಚ್ಚಿನವಂಥ ಮಹತ್ವವನ್ನು ಬೇಡಿಕೆಯನ್ನು ನೀಡ್ತಾ ಇದ್ದಾರೆ. ನೆಕ್ಸ್ಟ್, ಚೇಂಜ್ ಇನ್ ದಿ ಪಾಪ್ಯುಲೇಷನ್. ಇಟ್ ಇಸ್ ಆಲ್ಸೋ ಇಂಪ್ಯಾಕ್ಟ್ ಆನ್ ದಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಡಿಮಾಂಡ್. ಗ್ರೇಟರ್ ಪಾಪ್ಯುಲೇಷನ್ ಮೇ ಲೀಡ್ ಟು ದಿ ಗ್ರೇಟರ್ ಡಿಮಾಂಡ್ಸ್. If the population is more, if the more population can demanded for the goods. ಯಾವಾಗ ಒಂದು ಜನಸಂಖ್ಯೆ ಹೆಚ್ಚಾಗ್ತದೆ, ಇದು ಒಂದು ಕೂಡ ಜನಸಂಖ್ಯೆಯಲ್ಲಿ ಬದಲಾವಣೆ, ಇದು ಕೂಡ ಬೇಡಿಕೆ ಹೆಚ್ಚಾಗಲಿಕ್ಕೆ ಮತ್ತು ಇಳಲಿಕ್ಕೆ ಕಾರಣ. ಯಾವಾಗ ಒಂದು ಜನಸಂಖ್ಯೆ ಕೂಡ ಏರ್ತದೆ ಇಳಿತದೆ ಅವಾಗ ಏನಿರುತ್ತೆ ಹೆಚ್ಚಿನ ರೀತಿಯ ಜನಸಂಖ್ಯೆ ಆದರೆ ಹೆಚ್ಚಿನ ರೀತಿಯಲ್ಲಿ ವಸ್ತುಗಳನ್ನು ಕೂಡ ಕೊಂಡ್ಕೊತಾ ಇರ್ತಾನೆ. When the more people are born, they can buying the more quantity of the goods, and more quantity of goods and services they are demanded, and therefore automatically they can satisfy their wants. When the population increases and the demand also increases. ಯಾವಾಗ ಜನಸಂಖ್ಯೆ ಕೂಡ ಹೆಚ್ಚಾಗ್ತದೆ ಅದೇ ರೀತಿ ಕೂಡ ಏನಾಗ್ತದೆ ಅಂದರೆ ಬೇಡಿಕೆ ಕೂಡ ಹೆಚ್ಚಾಗ್ತದೆ. ಜನರು ಕೂಡ ಏನು ಮಾಡ್ತಾರೆ ತಮ್ಮ ಬೇಡಿಕೆಯನ್ನು ತಮ್ಮ ಬೈಕ್ಗಳನ್ನ ಈಡೇರಿಸ್ಕೊಳ್ಳೋಕ್ಕೂ ಕೂಡ ಏನು ಮಾಡ್ತಾರೆ ಅಂದರೆ ಆ ವಸ್ತುಗಳನ್ನ ಕೊಂಡ್ಕೊಳ್ತಾ ಇರ್ತಾರೆ. ಅದಕ್ಕಾಗಿ ಯಾವ ರೀತಿಯಾಗಿ ಜನಸಂಖ್ಯೆ ಹೆಚ್ಚಾಗ್ತದೆ ಅದೇ ರೀತಿ ಕೂಡ ಅಂತ ಬೇಡಿಕೆಯು ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಚೇಂಜಸ್ ಇನ್ ದ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್. ಇಲ್ಲಿ ಜನರ ಒಂದು ಅಭಿರುಚಿಗೆ ಅನುಗುಣವಾಗಿ ಕೂಡ ಏನಾಗ್ತದೆ ಬದಲಾವಣೆ ಆಗೋದ್ರಿಂದ ಕೂಡ ಏನಾಗ್ತದೆ ಅಂದರೆ ಬೇಡಿಕೆ ಏರಿಕೆ ಮತ್ತು ಇಳಿಕೆ ಆಗ್ತದೆ. ಇಫ್ ದ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಡಿಮಾಂಡ್ ಡಿಪೆಂಡ್ ಅಪಾನ್ ದಿ ಚೇಂಜಸ್ ಇನ್ ದ ಟೇಸ್ಟ್ಸ್. People taste in may be such a way that the demand for one commodity may increase suddenly. If the one commodity's demand can increase because of the depend upon the taste and preference for the consumers. ಇಲ್ಲಿ ಅನುಭೋಗಿದಾರರ ಒಂದು ಅಭಿರುಚಿ ಮತ್ತು ಆದ್ಯತೆಗೆ ಅನುಗುಣವಾಗಿ ಆ ಒಂದು ವಸ್ತುವಿನ ಬೆಲೆಯಲ್ಲಿ ವಸ್ತುವಿನ ಒಂದು ಬೇಡಿಕೆಯಲ್ಲಿ ಏನಾಗುತ್ತೆ ಹೆಚ್ಚಾಗ್ತಾ ಇದೆ. ಅದಕ್ಕಾಗಿ ಏನಂತೆ ಅಭಿರುಚಿಯ ಬದಲಾವಣೆ ಕೂಡ ಏನಾಗ್ತದೆ ವಸ್ತುವಿನ ಮೇಲೆ ಬೇಡಿಕೆ ಮತ್ತು ಇಳಿಕೆಯಲ್ಲಿ ಬಹಳಷ್ಟು ಕೂಡ ಪರಿಣಾಮವನ್ನು ಬೀರ್ತಾ ಇರ್ತದೆ. Or some peoples cannot buying that good suddenly, the demand for a good can also decreases. ಆ ಒಂದು ವಸ್ತು ಏನು ಮಾಡ್ತಾರೆ ಕೆಲವೊಂದು ಜನ ಹೆಚ್ಚಿಗೆ ಏನು ಮಾಡ್ತಾರೆ ಅಂದರೆ ಕೊಂಡ್ಕೊತಾ ಇರ್ತಾರೆ, ಅವಾಗ ಅದರ ಒಂದು ಬೇಡಿಕೆ ಹೆಚ್ಚಾಗ್ತದೆ. ಅಥವಾ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಸಡನ್ನಾಗಿ ಆ ಒಂದಷ್ಟು ಕೊಂಡ್ಕೊಳ್ಳೋರು ಏನು ಮಾಡ್ತಾರೆ ಬಿಟ್ಬಿಡ್ತಾರೆ. ಆ ಟೈಮ್ದಲ್ಲಿ ಕೂಡ ಏನಂತ ಬೇಡಿಕೆ ಇಳಿಕೆ ಆಗ್ತದೆ. ಅದಕ್ಕಾಗಿ ಏನಂತಂದರೆ ಇಫ್ ದ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಆಲ್ಸೋ ಇಫ್ ದ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಚೇಂಜಸ್ ಆಟೋಮೆಟಿಕ್ಲಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ದಿ ಡಿಮಾಂಡ್ ಆ್ಯಂಡ್ ಚೇಂಜಸ್ ಇನ್ ದಿ ವೆಲ್ತ್ ಡಿಸ್ಟ್ರಿಬ್ಯೂಷನ್. ಇಲ್ಲಿ ಆದಾಯ ಹಂಚಿಕೆಯಲ್ಲಿ ಕೂಡ ಬದಲಾವಣೆ ಆಗ್ತದೆ. If the high profession peoples getting a higher income and the poor people getting the less income, that's why if the wealth and the income cannot distribution equally, that's why if the increase or decreasing demand also the changes. If the changes the wealth of the distribution automatically if the increase or ಡಿಕ್ರೀಸಿಂಗ್ ದಿ ಡಿಮಾಂಡ್ ಕ್ಯಾನ್ ವೇರಿಯೇಷನ್. ಯಾವಾಗ ಒಂದು ಆದಾಯ ಹಂಚಿಕೆಯಲ್ಲಿ ಬದಲಾವಣೆ ಆಗ್ತದೆ ಅದಕ್ಕೆ ಅನುಗುಣವಾಗಿ ಕೂಡ ಏನಾಗ್ತದೆ ಅಂದರೆ ಇಲ್ಲಿ ಬೇಡಿಕೆ ಕೂಡ ನಿರ್ಧರಿಸಲ್ಪಡ್ತದೆ. If suppose government can equally distribution the income if the demand for the goods can increases ಆ್ಯಂಡ್ ವೈಸ್ ವರ್ಸ. ಯಾವಾಗ ಸರ್ಕಾರವು ಎಲ್ಲರಿಗೆ ಸರಿಸಮಾನವಾಗಿ ಆದಾಯವನ್ನು ನೀಡ್ತಾ ಇದೆ ಅಂತಂದರೆ ಆ ಸಮಯದಲ್ಲಿ ಎಲ್ಲರೂ ಏನು ಮಾಡ್ತಾರೆ ವಸ್ತುಗಳಿಗೆ ಹೆಚ್ಚಿಗೆ ಕೊಂಡ್ಕೊತಾರೆ, ವಸ್ತುವಿನ ಬೇಡಿಕೆ ಹೆಚ್ಚಾಗ್ತದೆ. ಯಾವಾಗ ಒಂದು ಆದಾಯದಲ್ಲಿ ಕೂಡ ಸರಿಸಮಾನ ಹಂಚಿಕೆ ಇರೋದಿಲ್ಲ ಅವಾಗ ಏನಾಗ್ತದೆ ಆ ಒಂದು ವಸ್ತುವಿನ ಬೇಡಿಕೆ ಕೂಡ ಕಡಿಮೆ ಆಗ್ತದೆ.
ಆ್ಯಂಡ್ ಸಬ್ಸ್ಟಿಟ್ಯೂಟ್ ಗೂಡ್ಸ್, ಚೇಂಜಸ್ ಇನ್ ಸಬ್ಸ್ಟಿಟ್ಯೂಟ್ ಗೂಡ್ಸ್, ಬದಲಿ ವಸ್ತುಗಳ ಒಂದು ಪೂರೈಕೆಯಲ್ಲೂ ಕೂಡ ಏನಾಗ್ತದೆ ಅಂದರೆ ಅಲ್ಲೂ ಕೂಡ ಏನಾಗ್ತದೆ, ಅದು ಕೂಡ ಬಹಳಷ್ಟು ಕೂಡ ಇಲ್ಲಿ ಪರಿಣಾಮವನ್ನು ಬೀರ್ತದೆ. ವೆನ್ ಅ ಬೆಟರ್ ಸಬ್ಸ್ಟಿಟ್ಯೂಟ್ಸ್ ಕಮ್ ಟು ದಿ ಮಾರ್ಕೆಟ್, ದ ಡಿಮಾಂಡ್ ಫಾರ್ ದಿ ಪ್ರೆಸೆಂಟ್ ಕಮ್ಯುನಿಟಿ ಡಿಕ್ರೀಸಸ್ ಬಿಕಾಸ್ ಸಬ್ಸ್ಟಿಟ್ಯೂಟ್ goods when more substitute goods can enter to the market, present available commodities demand can decrease. ಬದಲಿ ಸರಕುಗಳು ಯಾವಾಗ ಒಂದು ಮಾರುಕಟ್ಟೆಗೆ ಬರ್ತಾವೆ, ಪೂರೈಕೆಯನ್ನು ಹೆಚ್ಚು ಮಾಡ್ತಾವೆ, ಅವಾಗ ಪ್ರಸ್ತುತ ಲಭ್ಯ ಇರುವಂಥ ಒಂದು ವಸ್ತುಗಳ ಬೆಲೆಗಳು ಕೂಡ ಏನಾಗ್ತವೆ ಅಂದರೆ ಅದರ ಬೇಡಿಕೆ ಕೂಡ ಕಡಿಮೆ ಆಗ್ತದೆ. ಇಪ್ಪ ಸಪೋಸ್ ಇಫ್ ದ tea rate increase, if a peoples can moving from tea to the coffee, or if a coffee price and the tea price can be same, that time peoples can demand in both commodities. That's why when you enter the substitute goods in the market, that time also if the demand can changes. ಯಾವಾಗ ಒಂದು ಬದಲಿ ಸರಕುಗಳು ಮಾರುಕಟ್ಟೆಯಲ್ಲಿ ಪ್ರವೇಶವನ್ನು ಮಾಡ್ತಾವೆ, ಆವಾಗ ಪ್ರಸ್ತುತ ಲಭ್ಯ ಇರುವಂಥ ಸರಕುಗಳು ಕೂಡ ಏನು ಮಾಡ್ತಾರೆ ಅಂದರೆ ಪ್ರಸ್ತುತ ಲಭ್ಯವಿರುವ ಸರಕುಗಳ ಬೇಡಿಕೆ ಕೂಡ ಕಡಿಮೆ ಆಗ್ತಾ ಇರುತ್ತೆ. ಅಡ್ವರ್ಟೈಸ್ಮೆಂಟ್ ಹ್ಯಾಸ್ ಆಲ್ಸೋ ನೌ ಡೇಸ್ ವೆರಿ ಬಿಕಮ್ ಅ ಪಾಪ್ಯುಲರ್ ಬಿಕಾಸ್ 70% ಆಫ್ ಪೀಪಲ್ಸ್ ಕ್ಯಾನ್ ಬೈಯಿಂಗ್ ದಿ ಪ್ರಾಡಕ್ಟ್ ಆನ್ ದ ಬೇಸಿಸ್ ಆಫ್ ದಿ ಅಡ್ವರ್ಟೈಸ್ಮೆಂಟ್. ಇಲ್ಲಿ ಜಾಹೀರಾತು ಕೂಡ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಯಾಕೆಂದರೆ ಜಾಹೀರಾತು ಆಧಾರದ ಮೇಲೆ ಎಷ್ಟೋ ಜನರು ಏನು ಮಾಡ್ತಾರೆ ಅಂದರೆ ವಸ್ತುಗಳಿಗೆ ಬೇಡಿಕೆಯನ್ನು ಮಾಡ್ತಾ ಇರ್ತಾರೆ. The advertisement can also be changing the demand for the goods. ಇಲ್ಲಿ ಅಡ್ವರ್ಟೈಸ್ಮೆಂಟ್ ಜಾಹೀರಾತು ಇರೋದರಿಂದ ಆ ವಸ್ತುಗಳನ್ನು ಕೊಂಡುಕೊಳ್ಳುವುದನ್ನು ಕೂಡ ಏನು ಮಾಡ್ತಾರೆ, ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ ಕೂಡ ಏನು ಮಾಡ್ತಾರೆ, ಬದಲಾಯಿಸ್ತಾ ಇರ್ತಾರೆ. And the preference and consumer preference can also changes, and the advertisement can brings about an increase or decreasing demand. If the peoples can get buying the less or more quantity of the commodities, it is a depend upon the advertisement. Sometimes the advertisement more effect on the peoples, they can buying various commodities or the other commodities. ಆ ಒಂದು ಜಾಹೀರಾತು ಕೂಡ ಏನಾಗ್ತದೆ ಅಂದರೆ ಇಲ್ಲಿ ಡಿಮಾಂಡ್ ಬೇಡಿಕೆಯನ್ನು ಕೂಡ ಏನು ಮಾಡ್ತಾನೆ, ಹೆಚ್ಚು ಮಾಡುವುದು, ಇಳಿಕೆಯನ್ನು ಮಾಡಬಹುದು. ಆ್ಯಂಡ್ ಚೇಂಜಸ್ ಇನ್ ದಿ ರಿಯಲ್ ಇನ್ಕಮ್, ನಮ್ಮ ಒಂದು ನೈಜ ಆದಾಯದ ಕೂಡ ಒಂದು ಬದಲಾವಣೆ ಆಗೋದ್ರಿಂದ ಕೂಡ ಏನಾಗ್ತದೆ ಅಂದರೆ ಬಹಳಷ್ಟು ರೀತಿಯಲ್ಲಿ ಏನಾಗ್ತದೆ ಅಂದರೆ ಬೇಡಿಕೆ ಕೂಡ ಬದಲಾವಣೆ ಆಗ್ತದೆ. If the real income can increases, if the peoples can demand for the goods increases, ಯಾವಾಗ ಒಂದು ನೈಜ ಆದಾಯ ಹೆಚ್ಚಾಗ್ತದೆ ಅದೇ ರೀತಿ ಕೂಡ ಆಗ್ತದೆ ವಸ್ತುಗಳ ಒಂದು ಬೇಡಿಕೆ ಕೂಡ ಹೆಚ್ಚಾಗ್ತಾ ಹೋಗ್ತದೆ. if the people's purchasing power can increases and peoples can demand it for the more quantity of the goods, ಯಾವಾಗ ಒಂದು ನೈಜ ಆದಾಯ ಹೆಚ್ಚಾಗ್ತದೆ ಆವಾಗ ಜನರ ಒಂದು ಕೊಂಡುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಿ ವಸ್ತುಗಳು ಕೂಡ ಬೇಡಿಕೆ ಕೂಡ ಹೆಚ್ಚಾಗ್ತದೆ.